ಪ್ರಶ್ನೆ ಪತ್ರಿಕೆ ಆಲ್ರೆಡಿ 3 ಕ್ವಶನ್ ಪೇಪರ್ಗಳನ್ನು ಮತ್ತು ಕೀ ಆನ್ಸರ್ಸ್ಗಳನ್ನು ಹಾಕಿದ್ದೀವಿ. ಹಿಂದಿನ ಎಲ್ಲ ವಿಡಿಯೋಗಳನ್ನು ನೋಡಿದ್ರೆ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಎಲ್ಲ ಪ್ಲೇಲಿಸ್ಟ್ ಲಿಂಕ್ ಇದ್ದಾವೆ, ವಿಡಿಯೋಗಳ ಲಿಂಕ್ ಇದ್ದಾವೆ, ಒಂದ್ಸರಿ ನೋಡಿ ಅಂತ ಹೇಳ್ತಾ ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ. ನಮ್ಮ ಟೆಲಿಗ್ರಾಮ್ ಗ್ರೂಪ್ ಅದ, ಅದಕ್ಕೂ ಕೂಡ ಬಂದು ಜಾಯ್ನ್ ಆಗಿ. ಸೊ ನೋಡುವ ಈ 4ನೇ ಸೆಟ್ನ ಗಣಿತ ಕ್ವಶನ್ ಪೇಪರಲ್ಲಿ ಯಾವೆಲ್ಲ ಕ್ವಶನ್ಸ್ ಇದ್ದಾವೆ, ಆನ್ಸರ್ಸ್ ಏನಂತ. ಸೊ ಫಸ್ಟಿಗೆ ನಾನು ನಿಮಗೆ ಕ್ವಶನ್ಸ್ ಹೇಳ್ತೀನಿ, ತಾವುಗಳು ಪ್ರಾಕ್ಟೀಸ್ ಮಾಡಬೇಕು. ಆಮೇಲೆ ನಿಮ್ಮ ಉತ್ತರಗಳನ್ನು ಇಲ್ಲಿರ್ತಕ್ಕಂಥ ಉತ್ತರದೊಂದಿಗೆ ತಾಳೆಯನ್ನು ನೋಡಬೇಕು. ಇದು ಲಾಸ್ಟ್ ಟೈಮ್ ಪ್ರಿಪ್ರೇಷನ್ ಇರೋದ್ರಿಂದ ತಾವು ಇದೇ ರೀತಿಯಾಗಿ ಮಾಡಬೇಕು. ಸೊ MCQಗಳಲ್ಲಿ ಫಸ್ಟ್ ಕ್ವಶನ್ ಕೊಟ್ಟಿದ್ದಾರೆ. ಒಂದು ಸಂಖ್ಯೆ 53ರಿಂದ ಭಾಗಿಸಿದಾಗ ದೊರಕತಕ್ಕಂಥ ಗುಣಲಬ್ಧ ಶೇಷ ಕ್ರಮವಾಗಿ 34 ಮತ್ತು 21 ಆದರೆ ಆ ಸಂಖ್ಯೆ ಯಾವುದು? ಪ್ರಶ್ನೆ 2ರಲ್ಲಿ ಎಕ್ಸ್ನ ಬೆಲೆ ಕಂಡುಹಿಡಿಯಲಿಕ್ಕೆ ಕೇಳಿದ್ದಾರೆ. ಪ್ರಶ್ನೆ 3ರಲ್ಲಿ OA ವೃತ್ತವುಳ್ಳ AB ACD ಸ್ಪರ್ಶಕ AB 8 ಸೆಂಟಿಮೀಟರ್, P 3 ಸೆಂಟಿಮೀಟರ್ ಆದರೆ AEಯ ಉದ್ದ ಕಂಡುಹಿಡಿಯಿರಿ. ಪ್ರಶ್ನೆ 4 ಪಾದದ ತ್ರಿಜ್ಯ R ಮತ್ತು ಎತ್ತರ R ಇರ್ತಕ್ಕಂಥ ಸಿಲಿಂಡರ್ನ ವಕ್ರ ಮೇಲ್ಮೈ ವಿಸ್ತೀರ್ಣ ಏನಾಗಿರುತ್ತದೆ? ಎಸ್ ಒಂದು ಬಹುಪದೋಕ್ತಿ PX ಅನ್ನು ಈ ಕೆಳಗಿನ ನಕ್ಷೆಯಲ್ಲಿ ತೋರಿಸಲಾಗಿದೆ. ಇದು ಏನಂತ ಕೇಳಿದ್ದಾರೆ. 6ರಲ್ಲಿ ಸಮಾಂತರ ಶ್ರೇಣಿಯ ಎಣ್ಣನೆಯ ಪದ 3n + 5 ಆದರೆ ಸಾಮಾನ್ಯ ವ್ಯತ್ಯಾಸ ಎಷ್ಟಾಗ್ತದೆ? 7ನೇ ಪ್ರಶ್ನೆಯಲ್ಲಿ ತ್ರಿಭುಜ ABC ನೋಡ್ಕೊಡ್ರಿ. ಅದರಲ್ಲಿ AC ಉದ್ದವನ್ನು ತಾವೇನು ಮಾಡಬೇಕಾಗಿತ್ತು? ಕಂಡುಹಿಡಿಯಬೇಕಿತ್ತು. 8ರಲ್ಲಿ ಯಾವ ಘಟನೆ ಸಂಭವನೀಯತೆಯನ್ನು ಹೊಂದಿಲ್ಲ ಅಂತ ಕೇಳಿದ್ದಾರೆ. ಇನ್ನು ಒಂದಂಕದ ಪ್ರಶ್ನೆಗಳಲ್ಲಿ ನೋಡೋದಾದರೆ 9ನೇ ಪ್ರಶ್ನೆ Px = 2x - 3 x - 2 ಬಹುಪದೋಕ್ತಿಯ ಶೂನ್ಯತೆ ಕಂಡುಹಿಡಿಯಿರಿ. ವರ್ಗ ಸಮೀಕರಣದ ಆದರ್ಶ ರೂಪ ಬರೀರಿ. 11ರಲ್ಲಿ ಸಮಾಂತರ ಶ್ರೇಣಿಯ 4ನೇ ಪದ 15 ಅದ, 12ನೇ ಪದ 47 ಇದೆ, ಅದರ ಸಾಮಾನ್ಯ ವ್ಯತ್ಯಾಸ ಕಂಡುಹಿಡಿಯಿರಿ. ಪ್ರಶ್ನೆ 12 ಮೂಲ ಸಮಾನುಪಾತತೆ ಪ್ರಮೇಯವನ್ನು ನಿರೂಪಿಸಿರಿ. 13ರಲ್ಲಿ ಬೆಲೆ ಕಂಡುಹಿಡಿಯಲಿಕ್ಕೆ ಹೇಳಿದ್ದಾರೆ. 14ರಲ್ಲಿ ಎಕ್ಸ್ನ ಬೆಲೆ ಕಂಡುಹಿಡಿಯಿರಿ. 15ರಲ್ಲಿನೂ ಕೂಡ ಎಕ್ಸ್ನ ಬೆಲೆಗಳನ್ನು ಕಂಡುಹಿಡಿಯಿರಿ. 16ರಲ್ಲಿ ಒಂದು ಚೌಕ ಘನದ ಬಾಹು 4 ಸೆಂಟಿಮೀಟರ್ ಇದ್ದರೆ ಘನಫಲ ಕಂಡುಹಿಡಿಯಿರಿ. ಇನ್ನು 2 ಅಂಕದ ಪ್ರಶ್ನೆಗಳಿಗೆ ಹೋಗೋಣ ವಿದ್ಯಾರ್ಥಿಗಳೇ. ಅದರಲ್ಲಿ 17ನೇ ಪ್ರಶ್ನೆ √3 - √2 ದ ಅಭಾಗಲಬ್ಧ ಸಂಖ್ಯೆ ಅಂತ ಸಾಧಿಸ್ರಿ. 18 ಸೂತ್ರದ ಸಹಾಯದಿಂದ ಬಿಡಿಸಬೇಕಿತ್ತು. 19ನೇ ಪ್ರಶ್ನೆ ವರ್ಗ ಸಮೀಕರಣದ ಮೂಲಗಳನ್ನು ಕಂಡುಹಿಡಿಯಿರಿ. 20ನೇ ಪ್ರಶ್ನೆಯಲ್ಲಿ SA 5 8 B 3 - 4 ರೇಖಾಖಂಡದ ಮಧ್ಯಬಿಂದು PXY ಆದರೆ X ಮತ್ತು Y ಬೆಲೆ ಕಂಡುಹಿಡಿಯಿರಿ. 21ರಲ್ಲಿ ಈ ತ್ರಿಭುಜ ನೋಡಿ, ಅದರಲ್ಲಿ AEಯನ್ನು ಕಂಡುಹಿಡಿಯಲಿಕ್ಕೆ ಅಂತ ಹೇಳಿದ್ದಾರೆ. ಸೊ ಇದರಲ್ಲಿನೂ ಕೂಡ ಎಕ್ಸ್ನ ಬೆಲೆಗಳನ್ನು ಕಂಡುಹಿಡಿಯಲಿಕ್ಕೆ ಹೇಳಿದ್ದಾರೆ. ಸೊ ಪಾಸ್ ಮಾಡಿ ಕ್ವಶನ್ಸ್ಗಳನ್ನು ಪ್ರಾಕ್ಟೀಸ್ ಮಾಡಿ ವಿದ್ಯಾರ್ಥಿಗಳೇ. ತುಂಬ ಇಂಪಾರ್ಟೆಂಟ್ ಇದ್ದಾವೆ. ಸ್ವಲ್ಪ ಕ್ವಶನ್ಸ್ ಡಿಫಿಕಲ್ಟ್ ಅನ್ನಿಸ್ಬಹುದು ನಿಮಗೆ, ಬಟ್ ಖಂಡಿತವಾಗಿ ನಿಮಗೆ ಎಕ್ಸಾಮ್ಗೆ ಹೆಲ್ಪ್ ಆಗ್ತವೆ. 22ರಲ್ಲಿ ಸಂಭವನೀಯತೆ ಕಂಡುಹಿಡಿಯಲಿಕ್ಕೆ ಹೇಳಿದ್ದಾರೆ. 23ರಲ್ಲಿ ತ್ರಿಜ್ಯ 4 ಸೆಂಟಿಮೀಟರ್ ಇರತಕ್ಕಂಥ ವೃತ್ತಕ್ಕೆ 8 ಸೆಂಟಿಮೀಟರ್ ದೂರದ ಬಿಂದುವಿನಿಂದ 2 ಸ್ಪರ್ಶಕ ರಚಿಸ್ರಿ. 24ರಲ್ಲಿ ಸೊ ಇದನ್ನು 1/3 ಅಂತ ಶೋಧಿಸಬೇಕು. ಇದು ಸಾಧಿಸಬೇಕಿತ್ತು. 3 ಅಂಕದ ಪ್ರಶ್ನೆಗಳನ್ನು ನೋಡೋಣ. 25ನೇ ಪ್ರಶ್ನೆಯಲ್ಲಿ ಕಾರಿನ ಜವ ಕಂಡುಹಿಡಿಯಲಿಕ್ಕೆ ಕೇಳಿದ್ದಾರೆ. ಸೊ ಡಾಟಾ ನೋಡ್ಕೊಡ್ರಿ. ಅದೇ ತರನಾಗಿ ಆಯತದ ಉದ್ದ ಅಗಲಗಳನ್ನು ಕಂಡುಹಿಡಿಯಲಿಕ್ಕೆ ಹೇಳಿದ್ದಾರೆ. 26ನೇ ಪ್ರಶ್ನೆಯಲ್ಲಿ GX ಅನ್ನು ಕಂಡುಹಿಡಿಯಲಿಕ್ಕೆ ಹೇಳಿದ್ದಾರೆ. 27ರಲ್ಲಿ ಕಾಲವನ್ನು ಕಂಡುಹಿಡಿಯಬೇಕಿತ್ತು ಅಥವಾ B + C = 2a ಅಂತ ಸಾಧಿಸಬೇಕಿತ್ತು. 28ನೇ ಪ್ರಶ್ನೆಯಲ್ಲಿ Kನ ಬೆಲೆಗಳನ್ನು ಕಂಡುಹಿಡಿಯಿರಿ ಅಥವಾ 3x + y = 9 ಎಂಬ ರೇಖೆ ಯಾವ ಅನುಪಾತದಲ್ಲಿ ವಿಭಾಗಿಸುತ್ತದೆ ಅಂತ ಕಂಡುಹಿಡಿಯಿರಿ. ಪ್ರಶ್ನೆ 29 ವೃತ್ತದ ಬಾಹ್ಯ ಬಿಂದುವಿನಿಂದ ವೃತ್ತಕ್ಕೆ ಎಳೆದ 2 ಸ್ಪರ್ಶಕಗಳು ಸಮ ಅಂತ ಸಾಧಿಸಿ. 30ನೇ ಪ್ರಶ್ನೆ ವಿಸ್ತೀರ್ಣಗಳನ್ನು ಕಂಡುಹಿಡಿಯಲಿಕ್ಕೆ ಹೇಳಿದ್ದಾರೆ. ಅಥವಾ ಇಲ್ಲಿ ಕೂಡ ಮರದ ಹಲಗೆ ಕೊಟ್ಟಿದ್ದಾರೆ, ಅದಕ್ಕೂ ಕೂಡ ವಿಸ್ತೀರ್ಣಗಳನ್ನು ಕಂಡುಹಿಡಬೇಕಿತ್ತು. 31ರಲ್ಲಿ ಅಧಿಕ ವಿಧಾನದ ಓಜೀವನ್ನು ರಚನೆ ಮಾಡಲಿಕ್ಕೆ ಹೇಳಿದ್ದಾರೆ. ನೆನಪಿಟ್ಕೊಡ್ರಿ, ಅಧಿಕ ವಿಧಾನ, ಕಡಿಮೆ ವಿಧಾನ ಇಲ್ಲ. ನೆಕ್ಸ್ಟ್ ಇಲ್ಲಿ XYಗಳ ಬೆಲೆಗಳನ್ನು ಕಂಡುಹಿಡಬೇಕಾಗದ. 33ರಲ್ಲಿ ಡಾಟಾ ಇದೆ, ತ್ರಿಭುಜಗಳನ್ನು ರಚಿಸಲಿಕ್ಕೆ ಹೇಳಿದ್ದಾರೆ. 4 ಅಂಕದ ಪ್ರಶ್ನೆಗಳಲ್ಲಿ ಗ್ರಾಫ್ ಕೊಟ್ಟಿದ್ದಾರೆ, ನೋಡ್ಕೊಡ್ರಿ. 35ನೇ ಪ್ರಶ್ನೆಗಳಲ್ಲಿ ಸಮಾಂತರ ಶ್ರೇಣಿಗೆ ಸಂಬಂಧಪಟ್ಟಂತೆ ಲೆಕ್ಕಗಳಿದ್ದಾವೆ, ಅವೆರಡು. 36ರಲ್ಲಿ ಎಷ್ಟು ಎತ್ತರ ಇದೆ ಅನ್ನೋದನ್ನು ಕಂಡುಹಿಡಲಿಕ್ಕೆ ಕೇಳಿದ್ದಾರೆ. 37ರಲ್ಲಿ ಪ್ರಮೇಯ ಇದೆ, ಅದನ್ನು ಸಾಧಿಸಲಿಕ್ಕೆ ಹೇಳಿದ್ದಾರೆ. ಲಾಸ್ಟ್ 38ನೇ ಪ್ರಶ್ನೆ ಇದೆ. ಸೊ ವೆರಿ ಇಂಪಾರ್ಟೆಂಟ್ ಅದ, ಅದನ್ನು ಕೂಡ ತಾವುಗಳು ನೋಡ್ಕೊಡ್ರಿ. ಇನ್ನು ಉತ್ತರಗಳನ್ನು ನೋಡೋಣ. ನಿಮಗೆ ಉತ್ತರಗಳನ್ನು ತೋರಿಸ್ತೀನಿ. ಮಲ್ಟಿಪಲ್ ಚಾಯ್ಸಲ್ಲಿ 1ನೇ ಕ್ವಶನ್ B ಇತ್ತು. ಒಂದನೇದು 1823, ಎರಡನೇದು 60 ಡಿಗ್ರಿ, ಮೂರನೇದು
5 ಸೆಂಟಿಮೀಟರ್. ಒಂದ್ಸರಿ ತಾವುಗಳು ಕ್ರಾಸ್ ಚೆಕ್ ಮಾಡಿಕೊಡ್ರಿ, ಖಂಡಿತವಾಗಿ ನಿಮಗೆ ಬೆನಿಫಿಟ್ ಆಗ್ತದೆ. ಸೊ 4ನೇದು ಸಿ ಇದೆ. 5ರಲ್ಲಿರ್ತಕ್ಕಂಥದ್ದು ಎಸ್ ಬಿ. ನೆಕ್ಸ್ಟ್ 6ರಲ್ಲಿರ್ತಕ್ಕಂಥದ್ದು ಎ ಡಿ ಸಿ. ಎಸ್, ಇದು ಎ ಆಗಬೇಕು, ಇದು ಡಿ ಆಗಬೇಕು, ಇದು ಸಿ ಆಗಬೇಕು. ಇನ್ನು 2 ಅಂಕದ ಪ್ರಶ್ನೆಗಳಿಗೆ ಉತ್ತರಗಳನ್ನು ನೋಡೋದಾದರೆ 9ನೇ ಪ್ರಶ್ನೆ ಉತ್ತರ x = 2, x = 3/2 ಅಂತ ಉತ್ತರ ಬರಬೇಕು. 10ನೇ ಪ್ರಶ್ನೆ ax² + bx + c = 0. 11ನೇ ಉತ್ತರ 4. 14ರದು ಮೂಲ ಸಮಾನುಪಾತತೆ ಪ್ರಮೇಯ ಬರೀಬೇಕಿತ್ತು. 13ರ ಉತ್ತರ 1 ಬರಬೇಕು. 14ರ ಉತ್ತರ 60 ಡಿಗ್ರಿ. 15ರದು 9. 16ರದು 64 cc ಅಂತ ಬರಬೇಕಿತ್ತು. ಇನ್ನು 17ನೇ ಪ್ರಶ್ನೆ ಯಾವ ಥರನಾಗಿರ್ತಕ್ಕಂಥ √3 - √2 ಅಭಾಗಲಬ್ಧ ಸಂಖ್ಯೆ ಅಂತ ಸಾಧಿಸೋದು ಕೇಳಿದ್ದಾರೆ. ಈ ಥರ ಪ್ರಶ್ನೆಗಳು ಖಂಡಿತವಾಗಿ ಒಂದೇ ಬರ್ತದೆ. ಇನ್ನು 18ನೇ ಪ್ರಶ್ನೆಯಲ್ಲಿ y ಬೆಲೆ ಕಂಡುಹಿಡಬೇಕಾಗಿತ್ತು. ಸೊ -3 ಇದೆ. x = 2 ಅಂತಕ್ಕಂಥದ್ದು ಕೂಡ ಬಂದದ. 19ನೇ ಪ್ರಶ್ನೆಯಲ್ಲಿ ಉತ್ತರ x = -2, x = 5/6 ಇತ್ತು. 20ನೇ ಪ್ರಶ್ನೆ ಉತ್ತರ 21ರಲ್ಲಿ 9/4 ಇರಬೇಕು, ಅಥವಾ ಇನ್ನೊಂದು ಲೆಕ್ಕ ಇತ್ತು ಅದರಲ್ಲಿ x = 8 ಅಥವಾ x = 11 ಉತ್ತರ ಬರಬೇಕು. 22ರಲ್ಲಿ 5/13 6 ಅಂತಕ್ಕಂಥ ಉತ್ತರ ಬರಬೇಕು. ಸ್ಪರ್ಶಕಗಳ ರಚನೆ ಆಗಬೇಕಾಗಿತ್ತು. 24ರಲ್ಲಿರ್ತಕ್ಕಂಥ ಉತ್ತರ. ಸೊ ಈ ಥರನಾಗಿ ಅವುಗಳನ್ನು ಸಾಧಿಸಬೇಕಾಗಿತ್ತದು. ಸೊ ಮೋಸ್ಟ್ ಇಂಪಾರ್ಟೆಂಟ್ ಇದೆ, ಅವುಗಳನ್ನು ನೋಡ್ಕೊಡ್ರಿ. ಇನ್ನು 3 ಅಂಕದ ಪ್ರಶ್ನೆಗಳಲ್ಲಿ ಪ್ರಶ್ನೆ ಸಂಖ್ಯೆ 25 ಬರ್ತದೆ ವಿದ್ಯಾರ್ಥಿಗಳೇ. ಆ 25ರಲ್ಲಿರ್ತಕ್ಕಂಥ ಉತ್ತರ ಇರಬೇಕು 30 km/h ಕಾರಿನ ಜವ ಅಂತ ಇರಬೇಕಾಗಿತ್ತು. ಸ್ವಲ್ಪ ಸ್ಟೆಪ್ಸ್ಗಳನ್ನು ನೋಡ್ಕೊಡ್ರಿ, ಪಾಸ್ ಮಾಡಿಕೊಂಡು. ಖಂಡಿತವಾಗಿ ಈ ಥರ ಲೆಕ್ಕಗಳನ್ನು ನೀವು ಬಿಡಿಸಲೇಬೇಕು. ಇನ್ನೊಂದು ಲೆಕ್ಕ ಇತ್ತು ಅದರಲ್ಲಿ ಎಸ್. ಸೊ x = 40, y = 30 ಅಂತಕ್ಕಂಥ ಉತ್ತರ ಬರಬೇಕಿತ್ತು. ಸೊ ಇದನ್ನು ಕೂಡ ಈ ಲೆಕ್ಕದ ಕೂಡ ಸ್ಟೆಪ್ಸ್ಗಳನ್ನು ನೋಡ್ಕೊಡ್ರಿ. ಇನ್ನು 26ನೇ ಲೆಕ್ಕಗಳನ್ನು ನೋಡೋದಾದರೆ ಇದು ಕಂಟಿನ್ಯೂ ಮಾಡಿದ್ದಾರೆ. ಸೊ ಇಷ್ಟು ನೋಡಿಕೊಂಡ್ರೆ ಸೊ ಟೋಟಲಿ ಉತ್ತರ ಏನಾಗಬೇಕಪ್ಪ ಅಂದರೆ ಇಷ್ಟು ಬರಬೇಕಾಗಿತ್ತು. ಇನ್ನು 27ನೇ ಲೆಕ್ಕ ಇದೆ, ಜೋಸೆಫ್ ತೆಗೆದುಕೊಂಡ ಸಮಯ. ಅದರದ್ದು ನೋಡ್ಕೊಡ್ರಿ, ಉತ್ತರ ಇಷ್ಟು ಬಂದದ. ಜೋಸೆಫ್ 30 ಗಂಟೆ, ರಾಜು 24 ಗಂಟೆ. ಅದರಲ್ಲಿ ಇನ್ನೊಂದು ಆಯ್ಕೆ ಲೆಕ್ಕ ಇತ್ತು ಶೋಧಕಗಳ ಬಗ್ಗೆ, b + c = 2a ಅಂತ ಬರಬೇಕು. ಇನ್ನು 28ನೇ ಲೆಕ್ಕ ನೋಡ್ಕೊಡ್ರಿ 28. ಸೊ 28ಅಲ್ಲಿ ಆನ್ಸರ್ಸು ಇಲ್ಲಿಸ್ ತಕ್ಕನೂ ಕೂಡ ಅವ್ರು ಏನು ಮಾಡಿದ್ದಾರೆ ಕೊಟ್ಟಿದ್ದಾರೆ, k = 3ವರೆಗೆ. ಇನ್ನೊಂದು ಆಯ್ಕೆ ಲೆಕ್ಕ ಇತ್ತು, ಅದನ್ನು ಕೂಡ ನೋಡ್ಕೊಡ್ರಿ. ಸೊ ಟೋಟಲಿ ಅದರ ಆನ್ಸರ್ ಇಷ್ಟು ಬರಬೇಕಾಗಿತ್ತು. ಸೊ 3 ಮಾರ್ಕ್ ಕ್ವಶನ್ಸ್ಗಳನ್ನು ಸ್ವಲ್ಪ ನೀವು ನೀಟಾಗಿ ಪ್ರಾಕ್ಟೀಸ್ ಮಾಡಬೇಕು, ಯಾಕಂದರೆ ಅಲ್ಲಿಂದನೇ ನಿಮ್ಗೆ ಏನಾಗ್ತಾವೆ ಅಂಕಗಳು ಹೆಚ್ಚಿಗೆ ಬರ್ತಾವೆ. ಇನ್ನು 29ನೇ ಲೆಕ್ಕ ಎಸ್ ಪ್ರಮೇಯ ಇತ್ತು. 30ನೇ ಲೆಕ್ಕ ಎಸ್. ಸೊ ನೋಡ್ಕೊಡ್ರಿ, ತುಂಬ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು 9042.25 cm² ಅಂತಕ್ಕಂಥ ಉತ್ತರ ಬರಬೇಕಿತ್ತು. ಎಸ್. ನೆಕ್ಸ್ಟ್ ಮುಂದಿನ ಉತ್ತರ 9.71 ಸ್ಕ್ವೇರ್ ಸೆಂಟಿಮೀಟರ್ ಅಂತಕ್ಕಂಥದ್ದು ಉತ್ತರ ಬರಬೇಕಾಗಿತ್ತು. ಇನ್ನು 30ನೇ ಪ್ರಶ್ನೆಗಳಲ್ಲಿ ಇರ್ತಕ್ಕಂಥದ್ದು ಉತ್ತರ ಇತ್ತಿದ್ದು 31ರಲ್ಲಿ ಇರ್ತಕ್ಕಂಥದ್ದು. ಅಧಿಕ ವಿಧಾನದ ಓಜು ಕೇಳಿದ್ದಾರೆ, ಕಡಿಮೆ ವಿಧಾನದ ಕೇಳಿಲ್ಲ. ಸೊ ತಮಗೆ ಗೊತ್ತಿರಬೇಕು ಅಧಿಕ ವಿಧಾನದ ಓಜು ಇತ್ತು. ಇನ್ನು 32ನೇ ಪ್ರಶ್ನೆ ಉತ್ತರ ಇಲ್ಲಿ ಇದೆ, ಮಧ್ಯಾಂಕದ ಬಗ್ಗೆ ಇರ್ತಕ್ಕಂಥ ಲೆಕ್ಕ. ಅದು ಉತ್ತರ ಇಷ್ಟ ಆಗಬೇಕಿತ್ತು. ಇನ್ನು 33ರಲ್ಲಿ ರಚನೆ ಇತ್ತು, ಕನ್ಸ್ಟ್ರಕ್ಷನ್ ಬಗ್ಗೆ ಸಂಬಂಧಪಟ್ಟಂತೆ. ಇನ್ನು 4 ಅಂಕದ ಪ್ರಶ್ನೆಗಳಲ್ಲಿ 34ರಲ್ಲಿ ಗ್ರಾಫ್ ಕೇಳಿದರು. ಸೊ ಗ್ರಾಫ್ಗೆ ಬೇಕಾಗಿರ್ತಕ್ಕಂಥ ಈ ಥರನಾಗಿರ್ತಕ್ಕಂಥ ನಿಮ್ಮ ಗ್ರಾಫ್ಗಳಾಗಬೇಕಿತ್ತು. 35ನೇ ಉತ್ತರ ಇತ್ತು 2, 4, 6 ಸಂಖ್ಯೆಗಳು. ಅದು ಎಸ್ ಅರ್ಥಮೆಟಿಕ್ ಪ್ರೋಗ್ರೆಷನ್, ಈ ಸಮಾಂತರ ಶ್ರೇಣಿಗೆ ಸಂಬಂಧಪಟ್ಟಂತೆ ಲೆಕ್ಕಿತ್ತು. ಸೊ ಇನ್ನೊಂದು ಲೆಕ್ಕದಲ್ಲಿ ಇಷ್ಟು ಬರಬೇಕಾಗಿತ್ತು ಉತ್ತರ. 36ನೇ ಪ್ರಶ್ನೆ 73 ಮೀಟರ್. ಇನ್ನು 37ರಲ್ಲಿ ಪ್ರಮೇಯ ಇತ್ತು. ಸೊ ತಾವೆಲ್ಲರೂ ಕೂಡ ಪ್ರಮೇಯ ಪ್ರಾಕ್ಟೀಸ್ ಮಾಡಲೇಬೇಕು, 7 ಅಂಕಗಳ ಪ್ರಮೇಯಕ್ಕೆ ಬರ್ತಾವೆ. ಲಾಸ್ಟ್ 38ನೇ ಲೆಕ್ಕ ಇತ್ತು, ಅದ್ರ ಉತ್ತರ ಬರಬೇಕಾಗಿತ್ತು ಎಸ್ 3:2 or 3/8 ಅಂತಕ್ಕಂಥದ್ದು. ಇಷ್ಟಿತ್ತು ಈ ವಿಡಿಯೋದಲ್ಲಿ. ನಿಮಗೆ ಕ್ವಶನ್ ಪೇಪರ್ 4 ನಾನು ಏನು ಮಾಡಿದ್ದೀನಿ ತೋರಿಸಿ ಅದರ ಆನ್ಸರ್ಸ್ಗಳನ್ನ ಕೊಟ್ಟಿದ್ದೀನಿ. ಖಂಡಿತವಾಗಿ ಕ್ವಶನ್ಸ್ಗಳನ್ನು ತಾವು ಏನು ಮಾಡಬೇಕು ಪ್ರಾಕ್ಟೀಸ್ ಮಾಡಬೇಕು. ಇದೇ ಮಾದರಿಯಲ್ಲಿ ಪ್ರಶ್ನೆಗಳು ನಿಮ್ಮ ಎಕ್ಸಾಮ್ಗೆ ಬರ್ತಾವೆ. ವಿಡಿಯೋನ ಲೈಕ್, ಶೇರ್